ನನಗೆ ಅನ್ಸೋ ಮಟ್ಟಿಗೆ ಸುಮಾರು ಒಂದು ಟನ್ 2 ಟನ್ನಿನ ಸನಿಗೆ ಇರ್ಬೋದು. ಹೆಂಗೆ ನಿಂತೈತೆ ನೋಡ್ರಿ, ಎಲ್ಲ ಲೋಡ್ ಆಗೈತಿ. ಹಾಯ್ ಎಲ್ರು, ಹೇಗಿದ್ದೀರಾ? ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲಿಗೆ ಬಂದೇವಪ್ಪ ಅಂತಂದ್ರೆ ಕಟ್ಟಿಗೆ ಅಡ್ಡಕ್ಕೆ ಬಂದವಿ. ಏನದಾವಪ್ಪ ಅಂದ್ರೆ ಇವತ್ತು ಒಲೆ ಊರಿಗೆ ಕಟ್ಟಿಗೆ ಅಂತ ಇಲ್ಲಿದ್ದ 7 ಕಿಲೋಮೀಟ್ರ್ ದೂರ ಐತಿ ಹಾವನೂರಿಗೆ ಅಂತಂದು ಬರ್ರಿ ಫೋನ್ ಹಿಂದ್ಗಡೆ ಲೋಡ್ ಮಾಡಕ್ಕೆ ಅಂತಾರೆ ನೋಡಂಬರ್ರಿ. ಅಯ್ಯೋ ಗುರುವೇ, ಎಲ್ಲ ಲೋಡು ಮುಂದೆ ಐತಿ, ಅದಕ್ಕಾಗಿ ಹಿಂದೆ ಒಟ್ಟಕ್ಕೆ ಕೇಳೀನಿ ಸವನ್ ಮಾಡಕ್ಕೆ ಬರ್ರಿ. ಆಗಲೇ 3/4% ಲೋಡ್ ಆಯ್ತು. ನನಗೆ ಅನ್ಸೋ ಮಟ್ಟಿಗೆ ಸುಮಾರು ಒಂದು ಟನ್ 2 ಟನ್ನಿನ ಸನಿಗೆ ಇರ್ಬೋದು. ಬರ್ರಿ ತೋರಿಸ್ತೀನಿ ಹೆಂಗೆ ಅದು ಅಂತ. ನಾನು ಆಲ್ಮೋಸ್ಟ್ ಎಲ್ಲ ಲೋಡ್ ಆಗೈತಿ. ಗಾಲಿಗಳೆಲ್ಲ ತಾಳಕ್ಕೆ ಕುಂತವು. ಮಳ್ಳಿ ಮಾಡೊಂದಾಗೈತಿ, ಜಲ್ದಿ ಹೋಗಿ ಬರ್ಬೇಕು. ಎಲ್ಲ ಪದ್ಧಸರ್ ಲೋಡ್ ಆಯ್ತು. ಈಗ ಅನ್ಲೋಡ್ ಪಾಯಿಂಟಿಗೆ ಹೊಂಟೈತಿ. ಇದು ನಮ್ಮೂರು ಬಸ್ ಸ್ಟ್ಯಾಂಡು. ಅನ್ಲೋಡ್ ಪಾಯಿಂಟ್ಗೆ ಹೋಗ್ತಾ ಇದ್ದೇವೆ. ಬರ್ರಿ, ನಮ್ಮ ಗಾಡಿ ಹೆಂಗೆ ನಿಂತೈತೆ ನೋಡ್ರಿ, ಎಲ್ಲ ಲೋಡ್ ಆಗೈತಿ. ನೋಡ್ರಿ, ಊರ ಹತ್ರ ಬಂದಾಯ್ತು. ಇನ್ನೇನು ಅನ್ಲೋಡ್ ಪಾಯಿಂಟ್ ಸರಿ ಸುಮಾರು ಇನ್ನೊಂದು 4 ಕಿಲೋಮೀಟ್ರ್ ಇರ್ಬೋದು, 4ರಿಂದ 3 ಕಿಲೋಮೀಟ್ರು. ಬರ್ರಿ ಅಲ್ಲಿ ಹೋಗಿ ತೋರಿಸೋಣಂತ ಅನ್ಲೋಡ್ ಮಾಡೋದು. ಕಟ್ಟಿಗೆ ಎಲ್ಲ ಅನ್ಲೋಡ್ ಮಾಡಿದ್ವಿ. ಅನ್ಲೋಡ್ ಮಾಡೋದು ಯಾಕಪ್ಪ ತೋರಿಸ್ಲಿಲ್ಲ ಅಂದ್ರೆ, ಇನ್ನೊಂದು ಕಡೆಗೆ ಬಾಡಿಗೆ ಬಂತು. ಆ ಪಾರ್ಟಿ ಏನು ಅಂದ್ರೆ ಅರ್ಜೆಂಟ್ ಮಾಡಕ್ಕೆ ಬಂದದ, ಹಾಗಾಗಿ ನಿನಗೆ ಅನ್ಲೋಡ್ ಮಾಡೋದು ತೋರ್ಸೋಕ್ಕಾಗಲಿಲ್ಲ. ಈಗ ಊರ ಕಡೆಗೆ ಹೋಗ್ತಾ ಇದ್ದೀವಿ. ಬರ್ರಿ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ.